ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟೋ ವರ್ಲ್ಡ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು 4 ವೆಹಿಕಲ್ಲು ಸೇಲು ಬಂದಿದೆ. ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಏನು ವೆಹಿಕಲ್ಲು, ಏನು ಪ್ರೈಸು, ಹಾಗೆ ಏನೇನು ಕಿಲೋಮೀಟ್ರ್ ಓಡಿದೆ ಪ್ರತಿಯೊಂದನ್ನು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಒಂದು ಯೂನಿಕ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ರೀಸೆಂಟ್ ಮಾಡಲ ಗಾಡಿ, ಮಾರುತಿ ಸುಜುಕಿ ಇಕೋ ಸ್ಟಾರ್ ವೇರಿಯಂಟ್ ಬರುತ್ತೆ ಇದು. ಮತ್ತು ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್, ಪೆಟ್ರೋಲ್ ವೆಹಿಕಲು ಸಿಂಗಲ್ ಓನರ್ ಆಗಿದೆ. ಇದ್ರ ಮಾಡೆಲ್ ಬಂದು 2021 ಮಾಡೆಲ್ ಗಾಡಿ, 2021ನೇ ಮಾಡಲು ಗಾಡಿ ಇದು. ಇದರಲ್ಲಿ ಇನ್ಶೂರೆನ್ಸು ರನ್ನಿಂಗ್ ಬರುತ್ತೆ, 5 ವರ್ಷ ಇನ್ಶೂರೆನ್ಸ್ ಸಿಗುತ್ತೆ ಗಾಡಿಗೆ. ಹಾಗೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಇದೆ, ಅಪ್ ಟು 80%ವರೆಗೂ ಟೈರ್ ಸಿಗುತ್ತೆ ಗಾಡೀಲಿ. ಹಾಗೆ ಬಾಡಿ ಲೈನ್ ನೋಡಿಕೊಟ್ಟು ಅಂದರೆ ಒಂದು ಸಿಂಗಲ್ ಸ್ಕ್ರ್ಯಾಚ್ ಕೂಡ ಇಲ್ಲ ಗಾಡೀಲಿ, ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಶೋರೂಮ್ ಕಂಡೀಷನಲ್ಲಿದೆ ಗಾಡಿ. ಶೋರೂಮ್ ವೆಹಿಕಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ವೆರಿ ಲೆಸ್ ಡ್ರೈವನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಹಾಗೆ ಇದರ ಸ್ಪೆಸಿಫಿಕೇಷನ್ ನೋಡ್ಕೊತು ಅಂದರೆ ಇದರಲ್ಲಿ ಎ ಸಿ ಬರುತ್ತೆ, ಎ ಸಿ ವೆಹಿಕಲ್ ಇದು. ಪವರ್ ಸ್ಟೇರಿಂಗ್ ಬರುತ್ತೆ, ಹಾಗೆ ಮ್ಯಾನ್ಯುಯಲ್ ವಿಂಡೋಸ್ ಬರುತ್ತೆ, ಪವರ್ ವಿಂಡೋಸ್ ಸಿಗೋಲ್ಲ ಇದರಲ್ಲಿ. ಹಾಗೆ ಆಫ್ಟರ್ ಮಾರ್ಕೆಟ್ ಆಗಿರೋಂಥ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ. ಹಾಗೆ ಲೆದರ್ ಸೀಟ್ ಸಿಗುತ್ತೆ, ಒಳ್ಳೆ ಗುಡ್ ಕಂಡೀಷನ್ ಲೆದರ್ ಸೀಟ್, ಯಾವುದೇ ವೇರಿಯಂಟರ್ ಏನೂ ಆಗಿಲ್ಲ, ಅಷ್ಟು ಗುಡ್ ಕಂಡೀಷನ್ ಲೆದರ್ ಸೀಟ್ಸ್ ಕೂಡ ಇದೆ. ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ 20,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು, ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಫ್ರೆಂಡ್ಸ್ ಇದು. ಹಾಗೆ ಇದರಲ್ಲಿ ಯಾವುದೇ ಮ್ಯಾಗ್ವಿಲ್ ಸಿಗೋಲ್ಲ ಫ್ರೆಂಡ್ಸ್, ಸ್ಟೀಲ್ ವೀಲ್ ಸಿಗುತ್ತೆ. ಹಾಗೆ ಆಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಲಿ ಕ್ಯಾಮ್ರಾ ಆಗಲಿ ಬರಲ್ಲ ಗಾಡೀಲಿ. ಮತ್ತು ಇದು ಪಾಸಿಂಗ್ ಬಂದು 5 ಸೀಟರ್ ವೆಹಿಕಲು, ಅಪ್ ಟು 8 ಸೀಟರ್ವರೆಗೂ ಕೂತ್ಕೋಬೋದು, ಸೀಟಿಂಗ್ ವ್ಯವಸ್ಥೆ ಇದೆ. ಹಾಗೆ ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ 16 to 70 ಕಿಲೋಮೀಟ್ರ್ ಆರಾಮಾಗಿ ಮೈಲೇಜ್ ಸಿಗುತ್ತೆ ಗಾಡಿ ಪೆಟ್ರೋಲಲ್ಲಿ. ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಆಕ್ಸಿಡೆಂಟ್ ಕೂಡ ಆಗಿಲ್ಲ ಗಾಡಿ. ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ವೆಹಿಕಲ್ ಬಂದು ಇದು ಕೂಡ 7 ಸೀಟರ್ ವೆಹಿಕಲ್. ಇದು ಮಹೇಂದ್ರ ಸ್ಕಾರ್ಪಿಯೋ VLX ಆಟೋಮೆಟಿಕ್ ವೆಹಿಕಲ್, ಆಟೋಮೆಟಿಕ್ ಗೇರ್ ಶಿಫ್ಟಿಂಗ್ ವೆಹಿಕಲ್. ಇದು ಡೀಸೆಲ್ ವೆಹಿಕಲ್, ಇದು ಕೂಡ ಡೀಸೆಲ್ ವೆಹಿಕಲು. 4th ಓನರ್ ಆಗಿದೆ ಫ್ರೆಂಡ್ಸ್, ಇದೊಂದೇ ಡ್ರಾಬ್ಯಾಕ್ ಗಾಡೀಲಿ. 4th ಓನರ್ ಆಗಿದೆ ಗಾಡಿ ಬಂದು. ಇದ್ರ ಮಾಡೆಲ್ ಬಂದು 2012 ಮಾಡಲು, 2012ನೇ ಮಾಡಲು ಗಾಡಿ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡೀಲಿ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಬರುತ್ತೆ. ಹಾಗೆ ಇದು ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ಗಾಡೀಲಿ 4 ಕೂಡ ಮ್ಯಾಗ್ವಿಲ್ ಸಿಗುತ್ತೆ. ನೋಡ್ತಾ ಇರ್ಬೋದು, 4 ಕೂಡ ಮ್ಯಾಗ್ವಿಲ್ ಇದೆ. ಹಾಲೋಜನ್ ಹೆಡ್ ಲ್ಯಾಂಪ್ಸ್ ಇದೆ, ಫಾಗ್ ಲ್ಯಾಂಪ್ಸ್ ಇದೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ವಿತ್ ರಿವರ್ಸ್ ಕ್ಯಾಮ್ರಾ, ಡಿಫಾಗರು, ಬ್ಯಾಕ್ ವೈಫರ್ ಕೂಡ ಗಾಡೀಲಿ ಬರುತ್ತೆ ಫ್ರೆಂಡ್ಸ್. ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು 13 to 14ವರೆಗೆ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಅಂದರೆ 15 ಕಿಲೋಮೀಟ್ರ್ ಮೈಲೇಜ್ ಸಿಗ್ಬೋದು ಅಷ್ಟೇ, ಜಾಸ್ತಿ ಮೈಲೇಜ್ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಆಟೋಮೆಟಿಕ್ ವೆಹಿಕಲ್ ಇದು. ಇದರ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ಆಫ್ಟರ್ ಮಾರ್ಕೆಟ್ ಆಗಿರೋಂಥ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಸಿಸ್ಟಮ್ಸ್ ಕೂಡ ಸಿಗುತ್ತೆ. ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರೋಂಥ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ, ಯಾವುದೇ ವೇರಿಯಂಟ್ ಇರಲಿಲ್ಲ, ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ. ಮತ್ತು ಈ ಗಾಡಿ ರನ್ನಿಂಗ್ ಬಂದು 1,30,000 ಕಿಲೋಮೀಟ್ರು ರನ್ ಆಗಿದೆ ಇದು. ಹಾಗೆ ಇದ್ರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ 3,85,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಒಳ್ಳೆ ಕ್ವಾಲಿಟಿ ವೆಹಿಕಲು. ಓನರ್ ಮಾತ್ರ ಜಾಸ್ತಿ ಆಗಿದೆ. ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಒಬ್ಬ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಗಾಡಿನ ಚೆಕ್ ಮಾಡ್ಕೊಂಡು ತೊಗೋಬೋದು, ಒಂದು ಒಳ್ಳೆ ಲೋ ಪ್ರೈಸ್ಗೆ ಆಗುತ್ತೆ. ಇದು ಫಿಕ್ಸ್ ಇರೋದಿಲ್ಲ ಫ್ರೆಂಡ್ಸ್, 3,85,000 ಅವ್ರ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಇವ್ರ ನಂಬರ್ ಕೊಟ್ಟಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ಒಂದು ಒಳ್ಳೆ ಪ್ರೈಸ್ಗೆ ಗಾಡಿನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರಿಗಾದ್ರೂ ಸ್ಕಾರ್ಪಿಯೋ ಹುಡುಕ್ತಾ ಇರೋರು ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಗಾಡಿ ಆಗುತ್ತೆ. ಇನ್ನು ನೆಕ್ಸ್ಟ್ ಗಾಡಿ ಬಂದು ಶವರ್ಲೆಟ್ ಬೀಟು LS ಡೀಸೆಲ್ ವೆಹಿಕಲ್ ಫ್ರೆಂಡ್ಸ್. ಇದು
ಗಾಡಿ ಬಂದು ಡೀಸೆಲು, ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್. ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ. ಇದರ ಮಾಡಲ್ ಬಂದು 2012 ಮಾಡಲು, 2012ನೇ ಮಾಡಲು ಗಾಡಿ. ಹಾಗೆ ಇದರಲ್ಲೂ ಅಷ್ಟೇ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡೀಲಿ. ಹಾಗೆ 70%ವರೆಗೂ ಟೈರ್ ಸಿಗುತ್ತೆ, ಒಂದು ಒಳ್ಳೆ ಟೈರ್ ಕೂಡ ಇದೆ, ಕ್ವಾಲಿಟಿ ಟೈರ್ಸು. ಇದರಲ್ಲಿ ಯಾವುದೇ ಮ್ಯಾಗ್ ವೀಲ್ ಸಿಗೋಲ್ಲ ಫ್ರೆಂಡ್ಸ್, ಗಾಡೀಲಿ ಸ್ಟೀಲ್ ವೀಲ್ ಸಿಗುತ್ತೆ. ಮತ್ತು ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿಲಿನೇ ಆರಾಮಾಗಿ 20 ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ. ಹೈವೇಲಿ ಅಪ್ ಟು 25 ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್. ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಲೋ ಬಜೆಟಲ್ಲಿ. ಹಾಗೆ ಈ ಗಾಡಿ ಓಡಿರೋದು ಬಂದು 88,000 ಕಿಲೋಮೀಟ್ರು ಓಡಿದೆ. ಇದಕ್ಕೆ ಸರ್ವಿಸ್ ಹಿಸ್ಟ್ರಿ ಸಿಗೋದಿಲ್ಲ. ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಗಾಡಿ ಜೆನ್ಯೂನ್ ಆಗಿದೆ ಅಂತ ನೋಡ್ಕೊಂಡು ತೊಗೋಬೋದು. ಹಾಗೆ ಇದರ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಹಾಗೆ ಆಫ್ಟರ್ ಮಾರ್ಕೆಟ್ ಆಗಿರೋಂಥ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಸಿಗುತ್ತೆ. ಫ್ಯಾಬ್ರಿಕ್ ಸೀಟ್ ಸಿಗುತ್ತೆ, ಇದರ ಯಾವುದೇ ಲೆದರ್ ಸೀಟ್ ಸಿಗೋಲ್ಲ. ಬಟ್ ಒಳ್ಳೆ ಕಂಡೀಷನಲ್ಲಿದೆ, ಯಾವುದೇ ವೇರಂಟಿಯರ್ ಇಲ್ಲ ಗಾಡೀಲಿ. ಬಾಡಿಲೇನು ನೋಡ್ತಾ ಇರ್ಬೋದು, ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು. ಹಾಗೆ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ 1,95,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ. ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ. ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಂಡು ಗಾಡಿ ಯಾವ ಲೊಕೇಶನ್ ತಿಳ್ಕೊಂಡು ತೊಗೋಬೋದು ಫ್ರೆಂಡ್ಸ್. ಹಾಗೆ ಈ ಗಾಡಿಗೆ ಆಫ್ಟರ್ ಮಾರ್ಕೆಟ್ ಆಗಿರೋಂಥ ರಿವರ್ಸ್ ಕ್ಯಾಮ್ರಾ ಕೂಡ ಸಿಗುತ್ತೆ. ಮತ್ತು ಇನ್ನೊಂದು ಗಾಡಿ ಬಂದು ಇದು ಕೂಡ 7 ಸೀಟರ್ ವೆಹಿಕಲ್ನೇ, ಟೊಯೋಟೋ ಇನೋವಾ ವಿ ವರ್ಷನ್ ಟಾಪ್ ಎಂಡ್ ವೆಹಿಕಲ್ ಫ್ರೆಂಡ್ಸ್. ಇದು ಕೂಡ ಡೀಸೆಲ್ಗೆ ವೆಹಿಕಲು, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬಂದು ಸೆಕೆಂಡ್ ಓನರ್ ವೆಹಿಕಲು, KA 09 ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಫ್ರೆಂಡ್ಸ್. ಇದು ಗಾಡಿ ಬಂದು ಇದ್ರ ಮಾಡಲು 2012 ಮಾಡಲು, 2012ನೇ ಮಾಡಲು ಗಾಡಿ. ಇದರಲ್ಲೂ ಕೂಡ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಸಿಗುತ್ತೆ. ಹಾಗೆ ಒಂದು ಒಳ್ಳೆ ಗುಡ್ ಕಂಡೀಷನಲ್ಲಿರುವಂಥ ಟೈರ್ ಸಿಗುತ್ತೆ ಗಾಡೀಲಿ. ಹಾಗೆ ಇದು ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ 4 ಕೂಡ ಕಂಪ್ನಿಯಿಂದನೇ ಮ್ಯಾಗ್ವಿಲ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಗಾಡಿ 4 ಕೂಡ ಮ್ಯಾಗ್ವಿಲ್ ಬರುತ್ತೆ. ಹಾಗೆ ಮಿರರ್ ಇಂಡಿಕೇಟರ್ ಸಿಗುತ್ತೆ, ಹಾಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ, ಫಾಗ್ ಲ್ಯಾಂಪ್ ಸಿಗುತ್ತೆ. ಹಾಗೆ ಡಿಫಾಗರು, ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಗಾಡೀಲಿ. ಮತ್ತು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಗಾಡೀಲಿ ಸಿಗುತ್ತೆ, ಯಾವುದೇ ವೇರಂಟಿಯರ್ ಇಲ್ಲ. ಒಂದು ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಕೂಡ ಗಾಡೀಲಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ತುಂಬ ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ಇವರು. ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತಂದರೆ ಇದರಲ್ಲೂ ಅಷ್ಟೇ ಸಿಟಿಲಿ 12 to 13 ಸಿಗುತ್ತೆ, ಹೈವೇಲಿ 115ವರೆಗೂ ಮೈಲೇಜ್ ಬರುತ್ತೆ ಫ್ರೆಂಡ್ಸ್ ಗಾಡಿ. ಇನ್ನು ಈ ಗಾಡಿ ಓಡಿರೋದು ಬಂದು 2,17,000 ಕಿಲೋಮೀಟ್ರು ರೆಕಾರ್ಡೆಡ್ ಇದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಗಾಡೀಲಿ. ಇದ್ರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ 9,50,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ. ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ, ಒಳ್ಳೆ ನೆಗೋಷಿಯಬಲ್ ಪ್ರೈಸ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರಿಗಾದ್ರೂ ಗಾಡಿಗಳು ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ತಗೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಲೋನ್ ಕೂಡ ಇವರೇ ಮಾಡಿಸ್ಕೊಡ್ತಾರೆ, ಲೋನ್ಗೆ ನೀವು ರಿಸಿಪ್ಟ್ ತಗೊಳ್ಳೋಗಿಲ್ಲ, ಇವರೇ ಕೂಡ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ.